ನಮ್ಮಿಂದ ರಾಜಕಾರಣಿಗಳೇ ಹೊರತು ರಾಜಕೀಯವೇ ಹೊರತು ರಾಜಕಾರಣದಿಂದ ಅಥವಾ ರಾಜಕೀಯ ವ್ಯಕ್ತಿಗಳಿಂದ ನಾವಲ್ಲ. ಕಷ್ಟಪಟ್ಟು ದುಡಿದ ಹಣವನ್ನ ಲೂಟಿ ಮಾಡೋದೇ ಈ ಸರ್ಕಾರಗಳ ಖಾಯಂ ಕೆಲಸ. ಕಾಮಗಾರಿ ಹೆಸರಲ್ಲಿ ಲೂಟಿ ಮಾಡಿದ್ದಾಯ್ತು, ಟೋಲ್ ಹೆಸರಲ್ಲಿ ಲೂಟಿ ಮಾಡಿದ್ದಾಯ್ತು. ರಾಜಕಾರಣಿಗಳ ಕೆಟ್ಟ ಕಣ್ಣು ಯುಪಿಐ ಹಾಗೇನೆ ಫೋನ್ ಪೇ ಬಳಕೆದಾರರ ಮೇಲೆ ಬಿದ್ದಿದೆ. ಬೆಂಗಳೂರಿನಲ್ಲಿರುವ ಸಾಕಷ್ಟು ಅಂಗಡಿಗಳಿಗೆ ಲಕ್ಷ ಲಕ್ಷ ಕಟ್ಟಲು ಈ ತೆರಿಗೆ ಇಲಾಖೆ ನೋಟಿಸ್ ನ ನೀಡಿದೆ. ನೀವು ಫೋನ್ ಪೇ ಯೂಸ್ ಮಾಡಿ ಅಥವಾ ಯೂಸ್ ಮಾಡ್ದಲೇ ಇರಿ, ನೀವು ಮಾತ್ರ ಟ್ಯಾಕ್ಸ್ ಕಟ್ಟಲೇಬೇಕು. ನಾವೇನಾದ್ರೂ ಯಾರ ಹತ್ರನಾದ್ರೂ ಹೋಗ್ಬಿಟ್ಟು ನಮಗೆ ಆನ್ಲೈನ್ ಪೇಮೆಂಟ್ ಬೇಕು, ಗೂಗಲ್ ಪೇ, ಫೋನ್ ಪೇ ಈ ತರ ಆಪ್ ಗಳನ್ನ ಕಂಡು ಹಿಡಿರಿ ಅಂತ ನಾವೇನಾದ್ರೂ ಹೋಗ್ಬಿಟ್ಟು ಕೇಳಿದ್ರೆ ಜನ ಸುಮ್ಮನಿದ್ದಷ್ಟು ದಿನ ಇವರ ಆರ್ಭಟಗಳು ಜಾಸ್ತಿ ಆಗ್ತಾನೆ ಇರುತ್ತೆ. ಇವರ ಹಣಕ್ಕೆ ಯಾವುದೇ ಗ್ಯಾರಂಟಿ ಇಲ್ಲ. ಬ್ಯಾಂಕ್ ನಲ್ಲಿ ಇಟ್ಟರು ಸೇಫ್ ಇಲ್ಲ, ಫೋನ್ ಪೇ ಮುಖಾಂತರ ನಾವು ಟ್ರಾನ್ಸಾಕ್ಷನ್ ಮಾಡ್ಕೊಳ್ಳೋಣ ಅಂದ್ರೆ ಇದು ಈ ರೀತಿ. ನಮ್ ದುಡ್ಡಿಗೆ ಎಲ್ಲಿದೆ ರಕ್ಷಣೆ? ಹಲೋ ನಮಸ್ಕಾರ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಸೌಜನ್ಯ ಟಾಕ್ಸ್. ನಾನು ಸೌಜನ್ಯ ಹರ್ಷ. ನಮ್ಮಿಂದ ರಾಜಕಾರಣಿಗಳೇ ಹೊರತು ರಾಜಕೀಯವೇ ಹೊರತು ರಾಜಕಾರಣದಿಂದ ಅಥವಾ ರಾಜಕೀಯ ವ್ಯಕ್ತಿಗಳಿಂದ ನಾವಲ್ಲ. ನಾವು ಕೊಡೋ ದುಡ್ಡಿಂದ ಅವರು ಅವರ ಸಾಮ್ರಾಜ್ಯವನ್ನ ಕಟ್ಟಿಕೊಂಡಿದ್ದಾರೆ ಹೊರತು ಅವ್ರು ಕೊಡೋ ದುಡ್ಡಿಂದ ನಾವ್ ಯಾವ ಸಾಮ್ರಾಜ್ಯನೂ ಕಟ್ಟಿಲ್ಲ. ಕಷ್ಟಪಟ್ಟು ದುಡಿದ ಹಣವನ್ನ ಲೂಟಿ ಮಾಡೋದೇ ಈ ಸರ್ಕಾರಗಳ ಖಾಯಂ ಕೆಲಸ ಆಗಿ ಬದಲಾಗ್ತಾ ಇದೆ. ಕಾಮಗಾರಿ ಹೆಸರಲ್ಲಿ ಲೂಟಿ ಮಾಡಿದ್ದಾಯ್ತು, ಟೋಲ್ ಹೆಸರಲ್ಲಿ ಲೂಟಿ ಮಾಡಿದ್ದಾಯ್ತು, ಟ್ರಾಫಿಕ್ ಪೊಲೀಸರು ವಾಹನಗಳನ್ನ ಅಡ್ಡಗಟ್ಟಿ ಅವರಿಂದ ಕೂಡ ಹಣವನ್ನ ಲೂಟಿ ಮಾಡಿದ್ದಾಯ್ತು. ಇದೀಗ ಈ ಸರ್ಕಾರದ ಕಣ್ಣು ಅಥವಾ ರಾಜಕಾರಣಿಗಳ ಕೆಟ್ಟ ಕಣ್ಣು ಯುಪಿಐ ಹಾಗೇನೆ ಫೋನ್ ಪೇ ಬಳಕೆದಾರರ ಮೇಲೆ ಬಿದ್ದಿದೆ. ಸಂಪೂರ್ಣವಾಗಿ ಇನ್ನು ಫೋನ್ ಪೇ ಬಳಸೋರು ಅಥವಾ ಯುಪಿಐ ಬಳಸೋರ ಮೇಲೆ ಇನ್ನೂ ಕೂಡ ಯಾವುದೇ ರೀತಿಯ ಪ್ರಯೋಗಗಳು ಆಗಿಲ್ಲ. ಆದ್ರೆ ಮುಂದಿನ ದಿನಗಳಲ್ಲಿ ಆದ್ರೂ ಕೂಡ ಆಶ್ಚರ್ಯ ಇಲ್ಲ. ಈಗಾಗ್ಲೇ ನಾನು ಯಾವ ವಿಚಾರದ ಬಗ್ಗೆ ಮಾತಾಡ್ತಿದ್ದೀನಿ ಅನ್ನೋದು ನಿಮ್ಗೆ ಗೊತ್ತಾಗಿರುತ್ತೆ. ಇದೀಗ ಸರ್ಕಾರದ ಕಣ್ಣು ಯುಪಿಐ ಹಾಗೆ ಫೋನ್ ಪೇ ಬಳಕೆ ಮಾಡ್ತಾ ಇರುವಂತಹ ಅಂಗಡಿಗಳ ಮೇಲೆ ಬಿದ್ದಿದೆ. ಬೆಂಗಳೂರಿನಲ್ಲಿರುವ ಸಾಕಷ್ಟು ಅಂಗಡಿಗಳಿಗೆ ಲಕ್ಷ ಲಕ್ಷ ಕಟ್ಟಲು ಈ ತೆರಿಗೆ ಇಲಾಖೆ ನೋಟಿಸ್ ನ ನೀಡಿದೆ. ಚಿಕ್ಕ ಚಿಕ್ಕ ಅಂಗಡಿಗಳಂದ್ರೆ ಗೊತ್ತಿರುತ್ತೆ, ಅವ್ರು ದುಡಿಯೋದೇ 4 ಕಾಸು 4 ಚಿಲ್ಲರೆ, ಒಂದು 500 600 ಅಥವಾ 1000 ಒಳಗೆ ದುಡಿತಾರೆ. ಆದ್ರೆ ಇವರಿಂದ ಲಕ್ಷ ಗಟ್ಟಲೆ ತೆರಿಗೆಯನ್ನ ವಸೂಲಿ ಮಾಡೋದಕ್ಕೆ ಇದೀಗ ತೆರಿಗೆ ಇಲಾಖೆ ರೊಚ್ಚಿಗೆದ್ದಿರುವಂತಹ ಅಂಗಡಿಯವರು, ಕಾಂಡಿಮೆಂಟ್ಸ್ ಅಂಗಡಿಯವರು, ಬೇಕರಿಯವರು ಜುಲೈ 22, 23, 24ರಂದು ಎಲ್ಲಾ ಕೂಡ ಬಂದ್ ಮಾಡ್ತೀವಿ, ನಾವು ಹಾಲು ಮಾರಾಟ ಮಾಡೋದಿಲ್ಲ, ಏನು ಮಾರಾಟ ಮಾಡೋದಿಲ್ಲ, ನಮಗೆ ನ್ಯಾಯ ಬೇಕು ಅಂತ ಹೋರಾಟಕ್ಕೆ ಇಳಿಯುವ ಸಾಧ್ಯತೆ ಇದೆ. ಕರೆ ಕೂಡ ಈಗಾಗಲೇ ಕೊಟ್ಟಿದ್ದಾರೆ. ಹೇಗೋ ನಾವೆಲ್ಲ ಕ್ಯಾಶ್ ನ ಯೂಸ್ ಮಾಡ್ಕೊಂಡು ಅಂಗಡಿಯಿಂದ ಚೇಂಜ್ ತಗೊಂಡು ಆರಾಮಾಗಿದ್ವಿ. ನಾವೇನಾದ್ರೂ ಯಾರ ಹತ್ರನಾದ್ರೂ ಹೋಗ್ಬಿಟ್ಟು ನಮಗೆ ಆನ್ಲೈನ್ ಪೇಮೆಂಟ್ ಬೇಕು, ಗೂಗಲ್ ಪೇ, ಫೋನ್ ಪೇ ಈ ತರ ಆಪ್ ಗಳನ್ನ ಕಂಡು ಹಿಡಿರಿ ಅಂತ ನಾವೇನಾದ್ರೂ ಹೋಗ್ಬಿಟ್ಟು ಕೇಳಿದ್ವಾ ಅಥವಾ ಯಾರಾದ್ರೂ ಹೋಗ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೊಂಡಿದ್ರ? ಇಲ್ಲ, ಅವರಾಗೆ ಕೊಟ್ರು. ಈಗ ಅವರಾಗೆ ಅದೇ ಆಪ್ ಮುಖಾಂತರವೇ ಈಗ ಲಕ್ಷ ಗಟ್ಟಲೆ ಹಣ ಕೂಡ ಪೀಕೋದಕ್ಕೆ ಮುಂದಾಗ್ತಿದ್ದಾರೆ. ಏನಿದ್ರ ಅರ್ಥ? ಜನರನ್ನ ಲೂಟಿ ಮಾಡೋದೇ ಅಲ್ವಾ? ಜನ ಸುಮ್ಮನಿದ್ದಷ್ಟು ದಿನ ಇವರ ಆರ್ಭಟಗಳು ಜಾಸ್ತಿ ಆಗ್ತಾನೆ ಇರುತ್ತೆ. ಒಟ್ನಲ್ಲಿ ಹೇಳ್ಬೇಕಂತ ಅಂದ್ರೆ ಜನರ ಹಣಕ್ಕೆ ಯಾವುದೇ ಗ್ಯಾರಂಟಿ ಇಲ್ಲ. ಬ್ಯಾಂಕ್ ನಲ್ಲಿ ಇಟ್ಟರು ಸೇಫ್ ಇಲ್ಲ, ಬ್ಯಾಂಕ್ ಕಳ್ತನ ಆಯ್ತು, ಹಾಗಾಯ್ತು, ಹೀಗಾಯ್ತು. ಅಟ್ ಲೀಸ್ಟ್ ಈ ರೀತಿ ಫೋನ್ ಪೇ ಮುಖಾಂತರನಾದ್ರೂ ಅಕೌಂಟ್ ಅಲ್ಲಿ ಇಟ್ಕೊಳ್ಳೋಣ, ಫೋನ್ ಪೇ ಮುಖಾಂತರನಾದ್ರೂ ಟ್ರಾನ್ಸಾಕ್ಷನ್ ಮಾಡ್ಕೊಳ್ಳೋಣ ಅಂದ್ರೆ ಇದು ಈ ರೀತಿ. ಇನ್ನು ಮತ್ತೊಂದು ಕಡೆ ನೋಟ್ ಮುಖಾಂತರ ವ್ಯವಹಾರ ಮಾಡೋಣ ಅಂತ ಅಂದ್ರೆ ಆಲ್ಮೋಸ್ಟ್ ಎಲ್ಲಾ ಅಂಗಡಿ, ಆಟೋ ಎಲ್ಲೇ ಆಗ್ಲಿ ಯಾರ ಕೈಲೂ ಕೂಡ ಚೇಂಜ್ ಇರೋದಿಲ್ಲ, ದುಡ್ಡು ಇರೋದಿಲ್ಲ, ಆನ್ಲೈನ್ ಪೇಮೆಂಟ್ ಮಾಡಿ ಅಂತ ಹೇಳ್ತಾರೆ. ಹೇಗಿರುವಾಗ ಹೇಗ್ ಸಾಧ್ಯ? ನಮ್ ದುಡ್ಡಿಗೆ ಎಲ್ಲಿದೆ ರಕ್ಷಣೆ? ಇದೆಲ್ಲ ಕೂಡ ಜನ ಯೋಚನೆ ಮಾಡ್ಬೇಕು. ಎಲ್ಲವೂ ಅಷ್ಟೇ, ದುಡ್ಡು ಮಾಡೋ ಮಾರ್ಗಗಳು ಇಷ್ಟೇ. ಫಸ್ಟ್ ಗೆ ಈಸಿಯಾಗಿ ನಮ್ಗೆ ಕೊಡ್ತಾರೆ, ಆಮೇಲೆ ಅದರಿಂದ ಹೇಗೆ ದುಡ್ಡನ್ನ ಬಾಚ್ಕೊಳ್ತಾರೆ ಅನ್ನೋದಕ್ಕೆ ಇವೆಲ್ಲ ಬೆಸ್ಟ್ ಎಕ್ಸಾಂಪಲ್ಗಳು. ನೆಕ್ಸ್ಟ್ ಕೂಡ ಈ ರೀತಿಯ ಯಾವ್ಯಾವ ರೀತಿಯ ಸ್ಕ್ಯಾಮ್ಗಳು ಬರುತ್ತೋ ಗೊತ್ತಿಲ್ಲ. ಇದು ಮೇಲ್ನೋಟಕ್ಕೆ ಸರ್ಕಾರಿಯ ಯೋಜನೆ ಅಥವಾ ಸರ್ಕಾರದ ತೆರಿಗೆ, ಬಟ್ ಇದು ಒಂದ್ ರೀತಿಯ ಸ್ಕ್ಯಾಮ್ ಅಲ್ವಾ? ಜನರನ್ನ ಲೂಟಿ ಮಾಡ್ತಿರೋದಲ್ವಾ? ಜನ ಇನ್ನಾದ್ರೂ ಕೂಡ ತುಂಬಾ ಹುಷಾರಾಗಿರ್ಬೇಕು. ಯಾವ್ದೋ ಒಂದು ಹೊಸ ಆಪ್, ಯಾವ್ದೋ ಒಂದು ಟ್ರಾನ್ಸಾಕ್ಷನ್, ಯಾವ್ದೋ ಒಂದು ರೀತಿಯ ಆವಿಷ್ಕಾರಗಳು ಬರ್ತಾ ಇದೆ, ನಾವ್ ಅದನ್ನ ನಂಬ್ತೀವಿ. ಬೇಡ, ಇನ್ ಮುಂದೆ ಆದ್ರೂ ತುಂಬಾ ಹುಷಾರಾಗಿರಿ. ಅದ್ರಲ್ಲೂ ಈ ಆನ್ಲೈನ್ ಅನ್ನುವಂತಹ ವಿಚಾರದಲ್ಲಿ ಎಷ್ಟೇ ಹುಷಾರಾಗಿದ್ರು ಕೂಡ ಸಾಲಲ್ಲ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟೊತ್ತು ನನ್ನ ವಿಡಿಯೋವನ್ನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡಿ.